ಮೆಲ್ಲ ಅಣ್ಣ ಇರ್ಲಿ ಬಿಡ ಅಣ್ಣ, ಅದು ಹಂಗೆ ನಿಂತ್ಕೊಂಡಿರ ಇರ್ಲಿ ಬಿಡಣ್ಣ, ಫ್ರೀ ಇದ್ರೆ ಇರ್ಲಿ ಬಿಡ್ರಿ. ಅದೊಂದು ಹೆಂಗಾರ ಪಿಚ್ಚಪ್ಪ ಚಾಕ ಕೊಯ್ ಅಣ್ಣ, ಏನಾಗಲ್ಲ. ಫ್ಲೈಓವರಿಂದ ನಮ್ಮ ರೈತರದ್ದು ಗಾಡಿ ಬರ್ತಾಯಿತ್ತು. ಅವ್ರು ಎತ್ತಿ ಎಮ್ಮೆ ಎರ್ಕೊಂಡು ಕೆಳಗಿಂದ ಬರ್ತಾಯಿದ್ರು. ಪಾಪ ಫ್ಲೈಓವರಿಂದ ಕಟ್ಟು ಹೊಡಿಬೇಕಾರೆ ಅದು ಅರಿವಿಲ್ದಂಗೆ ಹೊಡ್ಕೊಂಡು ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಗಾಡಿನ ಪುಡಿ ಆಗೋಯ್ತಿ. ನಿಂದಿಸ್ಲಿಲ್ಲ. ನಾನು ಮಟ್ಟಿಕಲ್ಲಿಂದ ಹೋಗಿ ಎಳ್ಕೊಂಡು ಬಂದು ಇಲ್ಲಿ ಎತ್ತಿಗಳೆಲ್ಲ ಇಳಿಸಿ ಅವನೊಟ್ಟು ಇದು ಮಾಡೋಕ್ಕೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಏನಾಗಿತ್ತು ಇದು? ಏನಿದು ಅದರಲ್ಲೆಲ್ಲ ಇಷ್ಟಿದ್ವು ಏನು? ಅದ್ರಲ್ಲಿ ಏನು ಒಟ್ಟು 19 ದನಗಳದವ್ರು, ಸಣ್ಣ ಮರಿಗಳು ಸತಿಗೆ ಅದಾವೆ. ನೀವು ಹಿಡಿದ ಮೇಲೆ ಗೊತ್ತಾಗಿದ್ದು? ಹಾಂ, ಆಮೇಲೆ ಅದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿರ್ತದೆ. ಅದಕ್ಕೆ ಏನೈತೆ ಅಂತ ನಾವು ನೋಡಿದ್ದಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಆಮೇಲೆ ಗೊತ್ತಾದ್ಮೇಲೆ ಅವೆಲ್ಲ ಒದ್ದಾಡಕಂತ ಒಳಗೆ ಇಳಿಸಿವಿ. ನಾವು ಒಟ್ಟು ಇಳಿಸಿ ಅವನೊಟ್ಟು ಹುಲ್ಲಾಕಿ ನೀರು ಕುಡಿಸೇವಿ. ಏನು ನಿಮಗೆ ಮೇಲೆ ಇದು ಮಾಡಕ್ಕೆ ಬಂದು ಅಂತ? ಹಾಂ, ಗಾಡಿ ನಮ್ಮ ಮೇಲೆ ಹೊಡ್ಯಾಕೆ ಬಂದದ್ದು ನಾವು. ಗಾಡಿನ ನಮ್ಮ ಮೇಲೆ ಹೊಡಕ್ಕೆ ಬಂದದ್ದು. ನಾವು ಯಾವ ಕಡೆ ಬಿಡಲಿಲ್ಲ, ಯಾಕೆ ಬಂದಾಗಿಲ್ಲ. ನಿಮ್ಮ ಹೆಸರು? ರಾಜು ಅಂತೇಳಿ.